ನಾನು ನಿಮಗೆ ಒಂದು ಕಪ್ಪೆಯ ಕಥೆಯನ್ನು ಹೇಳುತ್ತೇನೆ. ಆ ಕಪ್ಪೆ ಒಂದು ದೊಡ್ಡ ಸವಾಲನ್ನು ಎದುರಿಸಿತು. ಆದರೆ ಅದು ಎಂದಿಗೂ ಬಿಟ್ಟುಕೊಡಲಿಲ್ಲ. ಅದರ ಹಠದಿಂದ ಅದು ಗೆದ್ದಿತು. ಒಂದು ಬಾರಿ ಎಲ್ಲಾ ಕಪ್ಪೆಗಳಿಗೆ ಒಂದು ಸ್ಪರ್ಧೆ ಏರ್ಪಡಿಸಲಾಯಿತು. ಆ ಸ್ಪರ್ಧೆಯ ಹೆಸರು ಎಣ್ಣೆ ಕಂಬ ಹತ್ತುವ ಸ್ಪರ್ಧೆ. ಕಂಬ ತುಂಬಾ ಜಾರುತ್ತಿತ್ತು, ಹತ್ತುವುದು ಬಹಳ ಕಷ್ಟ. ಸುತ್ತಮುತ್ತ ನಿಂತಿದ್ದ ಕಪ್ಪೆಗಳು ಹತ್ತುತ್ತಿದ್ದ ಕಪ್ಪೆಗಳಿಗೆ ಹೀಗೆ ಹೇಳಲು ಆರಂಭಿಸಿದವು: ಇದು ನಿಮಗೆ ಆಗೋದಿಲ್ಲ, ಬಿಟ್ಟು ಬಿಡಿ, ಬಿದ್ದು ಹೋಗ್ತೀರಾ. ಈ ನಿರುತ್ಸಾಹದ ಮಾತುಗಳನ್ನು ಕೇಳಿ ಹತ್ತುತ್ತಿದ್ದ ಕಪ್ಪೆಗಳು ಧೈರ್ಯ ಕಳೆದುಕೊಂಡವು. ಒಂದೊಂದಾಗಿ ಎಲ್ಲವೂ ಕೆಳಗೆ ಬಿದ್ದವು. ಆದರೆ ಒಂದು ಕಪ್ಪೆ ಮಾತ್ರ ನಿಲ್ಲಲಿಲ್ಲ. ಅದು ಇನ್ನೂ ವೇಗವಾಗಿ, ಇನ್ನೂ ಧೈರ್ಯವಾಗಿ ಹತ್ತುತ್ತಲೇ ಇತ್ತು. ಕೊನೆಗೆ ಅದು ಕಂಬದ ತುದಿಗೆ ತಲುಪಿ ಸ್ಪರ್ಧೆಯಲ್ಲಿ ಗೆದ್ದಿತು. ಎಲ್ಲ ಕಪ್ಪೆಗಳಿಗೂ ಆಶ್ಚರ್ಯವಾಯಿತು. ಇದು ಹೇಗೆ ಸಾಧ್ಯವಾಯಿತು ಎಂದು ಕೇಳಿದಾಗ ಸತ್ಯ ಗೊತ್ತಾಯಿತು. ಆ ಕಪ್ಪೆಗೆ ಕಿವಿ ಕೇಳಿಸುತ್ತಿರಲಿಲ್ಲ. ಅದಕ್ಕೆ ಯಾರ ನಕಾರಾತ್ಮಕ ಮಾತುಗಳು ಕೇಳಿಸಲಿಲ್ಲ. ಅದು ತನ್ನ ನಿರ್ದಿಷ್ಟವಾದ ಗುರಿಯ ಕಡೆ ಮಾತ್ರ ಗಮನ ಹರಿಸಿತು. ಆದ್ದರಿಂದ ಗೆದ್ದಿತು. ನಾವು ಜೀವನದಲ್ಲಿ ನಮ್ಮ ಗುರಿಯ ಕಡೆಗೆ ಸಾಗುವಾಗ ದೃಢವಾಗಿ ನಿಲ್ಲಬೇಕು. ಇತರರ ನಿರುತ್ಸಾಹದ ಮಾತುಗಳನ್ನು ಕೇಳದೆ ಆತ್ಮವಿಶ್ವಾಸದಿಂದ ಮುಂದುವರಿದರೆ ಯಶಸ್ಸು ಖಚಿತ. ಧನ್ಯವಾದಗಳು. ನಾನು ನಿಮ್ಮ ಮೆಗಾಸ್ಟಾರ್ ಚಿರಂಜೀವಿ.